ನಮಸ್ಕಾರ ಎಲ್ಲರಿಗೂ. ನಾವು ಮೂರನೇ ಮಹಾಯುದ್ಧದ ಹೊಸ್ತಿಲಲ್ಲಿ ನಿಂತಿದ್ದೇವೆ. ಕಳೆದ ಕೆಲವು ಗಂಟೆಗಳಿಂದ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಬೆಳವಣಿಗೆಗಳನ್ನು ನೋಡಿದರೆ ಮೈ ಜುಮ್ ಅನಿಸುತ್ತೆ. ಅಮೆರಿಕ ತನ್ನ ಯುದ್ಧ ನೌಕೆಗಳನ್ನು ರವಾನಿಸಿದೆ. ಇರಾನ್ ತನ್ನ ಕ್ಷಿಪಣಿಗಳನ್ನು ಸಜ್ಜುಗೊಳಿಸಿದೆ. ಇತ್ತೀಚೆಗೆ ದುಬೈ ಏರ್ಪೋರ್ಟ್ ಬಳಿ ನಡೆದ ಸ್ಫೋಟಗಳು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿವೆ. ಆದರೆ ನೆನಪಿಡಿ, ಇದು ಕೇವಲ ಟಿವಿಯಲ್ಲಿ ನೋಡುವ ನ್ಯೂಸ್ ಅಲ್ಲ. ಆದರೆ ನೆನಪಿಡಿ, ಇರಾನ್ನಲ್ಲಿ ಒಂದು ಬಾಂಬ್ ಬಿದ್ದರೆ ಅದರ ಬಿಸಿ ನಿಮ್ಮ ಅಡುಗೆ ಮನೆಯಲ್ಲಿರುವ ಗ್ಯಾಸ್ ಸಿಲಿಂಡರ್ ಮೇಲೆ ಕೂಡ ತಟ್ಟುತ್ತೆ. ಈ ಯುದ್ಧದಿಂದ ಭಾರತಕ್ಕೆ ಎಷ್ಟು ಸಾವಿರ ಕೋಟಿ ನಷ್ಟ ಆಗಬಹುದು ಗೊತ್ತಾ? ಏನಾದರೂ ಅಂದಾಜಿದೆಯಾ? ದುಬೈನಲ್ಲಿರುವ ಲಕ್ಷಾಂತರ ಭಾರತೀಯರ ಕಥೆ ಏನು? ಇವತ್ತಿನ ವಿಡಿಯೋದಲ್ಲಿ ಪೂರ್ತಿ ಡರ್ಟಿ ಪಾಲಿಟಿಕ್ಸ್ನ ಬಿಚ್ಚಿಡೋಣ ಬನ್ನಿ. ಯಾರೆಲ್ಲ ಹೊಸದಾಗಿ ಇವತ್ತು ನೋಡ್ತಾ ಇದ್ದೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಲೋಕಲ್ ಇಂಟರ್ನ್ಯಾಷನಲ್ವರೆಗೂ ಜಿಯೋ ಪೊಲಿಟಿಕಲ್, ಟ್ರೆಂಡಿಂಗ್ ನ್ಯೂಸು, ಕರೆಂಟ್ ಅಫೇರ್ಸು, ಎಜುಕೇಷನ್, ಫಿನಾನ್ಸ್, ಎವ್ರಿಥಿಂಗ್ ಎಲ್ಲದ್ರ ಬಗ್ಗೆನೂ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಇಟ್ಕೊಂಡಿರಿ. ನಮ್ಮ ಕಡೆಯಿಂದ ಏನೇ ಅಪ್ಡೇಟ್ಸ್ ಬಂದ್ರೂ ಫಸ್ಟ್ ನೀವೇ ನೋಡ್ತೀರಾ. ಚಲೋ, ಲೆಟ್ಸ್ ಕಮ್ ಟು ದ ವಿಡಿಯೋ. ಇಸ್ರೇಲ್ ಮತ್ತು ಇರಾನ್ ನಡುವಿನ ದ್ವೇಷ ಇವತ್ತಿನದಲ್ಲ, ಆದರೆ ಈಗ ಅಮೆರಿಕ ನೇರವಾಗಿ ಎಂಟ್ರಿ ಕೊಡ್ತಾ ಇದೆ. ಇಸ್ರೇಲ್ನ ಐರನ್ ಡೋಮ್ ತಂತ್ರಜ್ಞಾನ ಇರಾನಿನ ನೂರಾರು ಡ್ರೋನ್ ಮತ್ತು ಕ್ಷಿಪಣಿಗಳನ್ನು ಹೊಡೆದುರುಳಿಸುತ್ತದೆ. ಆದರೆ ಇರಾನ್ ಸುಮ್ಮನೆ ಕೂತಿಲ್ಲ. ಸ್ಟೇಟ್ ಆಫ್ ಹಾರ್ಮುಜ್ ಅನ್ನು ಬಂದ್ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ. ಈ ಒಂದು ಚಿಕ್ಕ ಸಮುದ್ರದ ದಾರಿ ಬಂದ್ ಆದರೆ ಪ್ರಪಂಚದ 20% ತೈಲ ಸಾಗಾಣಿಕೆ ನಿಂತು ಹೋಗುತ್ತೆ. ಅಂದರೆ ಈ ಪ್ರಪಂಚದ ರಕ್ತನಾಳವನ್ನೇ ಕತ್ತರಿಸಿದಂತೆ. ಇದರಿಂದ ಭಾರತಕ್ಕೆ ಆಗುವ 4 ದೊಡ್ಡ ಹೊಡೆತ ಏನಂತ ಹೇಳಿದ್ರೆ, ಪೆಟ್ರೋಲ್ ಬೆಲೆ 150 ದಾಟುತ್ತಾ? ಪೆಟ್ರೋಲ್ ಬೆಲೆ 150 ಕೂಡ ದಾಟ್ಬೋದು. ಭಾರತ ತನ್ನ 80% ತೈಲವನ್ನು ಆಮದು ಮಾಡಿಕೊಳ್ಳುತ್ತೆ. ಯುದ್ಧದ ಕಾರಣ ತೈಲ ಪೂರೈಕೆ ಕಡಿತಗೊಂಡರೆ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆ ಗಗನಕ್ಕೇರುತ್ತೆ. ಇದು ಕೇವಲ ಗಾಡಿ ಓಡಿಸುವವರಿಗೆ ಮಾತ್ರವಲ್ಲ, ಲಾರಿ ಬಾಡಿಗೆ ಹೆಚ್ಚಾಗಬಹುದು, ತರಕಾರಿ ಹಣ್ಣುಗಳ ಬೆಲೆ ಕೂಡ ಡಬಲ್ ಆಗುತ್ತೆ. ದುಬೈನಲ್ಲಿ ಮತ್ತು ಗಲ್ಫ್ನಲ್ಲಿರುವ 90 ಲಕ್ಷ ಭಾರತೀಯರ ಕಥೆಯನ್ನು. ದುಬೈ ಅಂದರೆ ನಮಗೆ ಬರೀ ಬುರ್ಜ್ ಖಲೀಫಾ ಅಲ್ಲ, ಅಲ್ಲಿ ನಮ್ಮ 35 ಲಕ್ಷಕ್ಕೂ ಹೆಚ್ಚು ಕನ್ನಡಿಗರು ಮತ್ತು ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ. ಯುದ್ಧದ ಭೀತಿಯಿಂದ ದುಬೈ ಏರ್ಪೋರ್ಟ್ ಬಂದ್ ಆದರೆ ಅಥವಾ ಪರಿಸ್ಥಿತಿ ವಿಕೋಪಕ್ಕೆ ಏನಾದರೂ ಹೋದರೆ ಅವರ ಸುರಕ್ಷತೆ ಯಾರ ಜವಾಬ್ದಾರಿ? ಅಲ್ಲಿಂದ ಅವರು ಕಳಿಸುವಂಥ ಹಣ ನಿಂತರೆ ಭಾರತ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಕೂಡ ಬೀಳುತ್ತೆ. ನೆಕ್ಸ್ಟ್, ಷೇರು ಮಾರುಕಟ್ಟೆ ಪಾತಾಳಕ್ಕೆ ಹೋಗುತ್ತಾ? ನೀವೇನಾದರೂ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದರೆ ಎಚ್ಚರ. ಇಂತಹ ಯುದ್ಧದ ಸಮಯದಲ್ಲಿ ಹೂಡಿಕೆದಾರರು ಹೆದರಿ ಹಣ ವಾಪಸ್ ತೆಗಿತಾರೆ. ಇದರಿಂದ ನಿಮ್ಮ ಮ್ಯೂಚುವಲ್ ಫಂಡ್ ಮತ್ತು ಶೇರ್ ಬೆಲೆಗಳು ಕೂಡ ದಿನದಲ್ಲೇ ಕುಸಿದು ಬೀಳುತ್ತವೆ. ವ್ಯಾಪಾರ ಮಾರ್ಗಗಳ ಕಡಿತ. ಭಾರತವು ಯುರೋಪ್ ಜೊತೆ ವ್ಯಾಪಾರ ಮಾಡಲು ಬಳಸುವ ಹಾದಿಗಳು ಈಗ ಯುದ್ಧ ಭೂಮಿಗಳಂತಾಗಿವೆ. ಇದರಲ್ಲಿ ರಫ್ತು ಎಕ್ಸ್ಪೋರ್ಟ್ಸ್ ಕುಸಿದು ನಮ್ಮ ಉದ್ಯಮಿಗಳಿಗೆ ಭಾರಿ ನಷ್ಟ ಕೂಡ ಆಗ್ಬೋದು. ಈಗಿನ ಪರಿಸ್ಥಿತಿಯಲ್ಲಿ ಭಾರತ ಏನು ಮಾಡ್ಬೋದು ಅಂದರೆ, ಭಾರತ ತನ್ನ ತೈಲ ಸಂಗ್ರಹಣೆ ಮಾಡ್ಬೋದು. ಹೇಗೆಂದರೆ, ಭಾರತ ತನ್ನ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಅನ್ನು ಬಳಸ್ಕೊಳ್ಬೋದು. ಪರ್ಯಾಯ ಮಾರ್ಗ ಏನಂತ ಹೇಳಿದ್ರೆ, ರಷ್ಯಾ ಅಥವಾ ಇತರ ದೇಶಗಳಿಂದ ತೈಲ ಪಡೆಯಲು ಪ್ರಯತ್ನ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಶಾಂತಿಯುತವಾಗಿ ಮಾತುಕತೆ ನಡೆಸ್ಬೋದು. ಪ್ರಧಾನಿ ನರೇಂದ್ರ ಮೋದಿಯವರು ಇಸ್ರೇಲ್ ಮತ್ತು ಅರಬ್ ದೇಶಗಳ ಜೊತೆ ಮಾತನಾಡಿ ಪರಿಸ್ಥಿತಿ ತಣ್ಣಗಾಗಿಸಲು ಪ್ರಯತ್ನ ಏನು ಮಾಡ್ಬೋದು, ಬೆಸ್ಟ್ ಲೆವೆಲ್ ಪ್ರಯತ್ನ ಮಾಡಿದರೆ ಈ ಒಂದು ಯುದ್ಧ ನಿಲ್ಲಬಹುದು. ಯುದ್ಧ ಅಂದರೆ ಕೇವಲ 2 ದೇಶಗಳ ಜಗಳ ಅಲ್ಲ, ಇದು ಸಾಮಾನ್ಯ ಮನುಷ್ಯನ ಬದುಕಿನ ಮೇಲೆ ಒಂದು ದೊಡ್ಡ ಪರಿಣಾಮ ಬೀಳುತ್ತೆ, ಪ್ರಹಾರ ಕೂಡ ಆಗಿದೆ. ಇರಾನ್ ಮತ್ತು ಇಸ್ರೇಲ್ ತಮ್ಮ ಅಹಂ ಬಿಟ್ಟು ಕೂತು ಮಾತನಾಡದಿದ್ದರೆ ಅದರ ಬೆಲೆ ಇಡೀ ಪ್ರಪಂಚ ಕೂಡ ತೆರಬೇಕಾಗುತ್ತೆ. ಭಾರತ ಈಗಿನಿಂದಲೇ ಎಚ್ಚೆತ್ತುಕೊಳ್ಳದಿದ್ದರೆ ಆರ್ಥಿಕವಾಗಿ ನಾವು 10 ವರ್ಷ ಹಿಂದಕ್ಕೆ ಕೂಡ ಹೋಗುವಂಥ ಅಪಾಯ ಇದೆ. ಯುದ್ಧ ಅಂದರೆ ಹೊರಗಡೆ ದೇಶದಲ್ಲಿ ಆಗ್ತಾ ಇದೆ, ನಮ್ಮ ದೇಶಕ್ಕೆ ಯಾವುದೇ ರೀತಿ ಕೂಡ ಲಾಸ್ ಆಗಲ್ಲ ಅಥವಾ ನಮಗೇನೂ ಆಗಲ್ಲ, ನಮ್ಮ ಪಾಕೆಟಿಂದ ಏನೂ ಹೋಗೋದಿಲ್ಲ, ಅವ್ರವ್ರು ಮಾಡ್ಕೊಳ್ಳಿ ಅಥವಾ ಅವ್ರಿಗೆ ಬಿಟ್ಟಿದ್ದು. ಇದು ಪೊಲಿಟಿಕಲ್ ಸಂಬಂಧಪಟ್ಟದ್ದು, ಜಿಯೋ ಪೊಲಿಟಿಕಲ್ದು, ಇಂಟರ್ನ್ಯಾಷನಲ್ ಪೊಲಿಟಿಕಲ್ಲು, ಹೊರಗಡೆ ಬೇರೆ ದೇಶದ್ದು ಜಿಯೋ ಪೊಲಿಟಿಕಲ್ಲು. ನಮಗೇನಾಗಲ್ಲ, ನಾವು ಹ್ಯಾಪಿ ಆಗಿದ್ದೀವಿ, ಖುಷಿಯಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀರಾ? ನಮಗೇನಾಗಲ್ಲ, ನಾವು ಹ್ಯಾಪಿ ಆಗಿದ್ದೀವಿ ಅಂತೇಳಿ ಸಿನಿಮಾ ಮಾಲು ಹೊರಗಡೆ ಸುತ್ತಾಡೋದು ಫಂಕ್ಷನ್ ಮಾಡ್ಕೊತ ಹ್ಯಾಪಿ ಆಗಿದ್ದೀರಾ? ಎಚ್ಚರವಾಗಿರಿ, ಬಿ ಅವೇರ್, ಎಚ್ಚರವಾಗಿರಿ. ಯಾಕೆಂತ ಹೇಳಿದ್ರೆ ಇವತ್ತು ಅಡುಗೆ ಮನೆಯಿಂದ ಹಿಡಿದು ಹೊರಗಡೆ ನೀವು ಓಡಾಡ್ತಿರೋ ಪ್ರತಿಯೊಂದು ಪದಾರ್ಥಗಳ ಮೇಲೆ ಇದು ಇಂಪ್ಯಾಕ್ಟ್ ಆಗೋವಂಥ ಸಾಧ್ಯತೆ ಇದೆ. ಹೇಗಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಮನೆಗೊಂದು ಸೈಕಲ್ ಇರ್ತಿತ್ತು, ಈಗ ಆ ಥರ ಇಲ್ಲ. ಈಗ ಮನೆಗೆ 2 ಬೈಕು, ಮನೆಗೆ 2 ಕಾರು, ಆ ಲೆವೆಲ್ಗೆ ಆಗಿದ್ದಾರೆ. ಇವತ್ತು ಲೋಯರ್ ಮಿಡ್ಲ್ ಕ್ಲಾಸಿಂದ ಹಿಡಿದು ಅಪ್ಪರ್ ಮಿಡ್ಲ್ ಕ್ಲಾಸ್ವರೆಗೂ, ರಿಚೆಸ್ಟ್ವರೆಗೂ ಕಾರು ಬೈಕು ಇಲ್ಲದೆ ಇರೋರಿಲ್ಲ. ಪ್ರತಿಯೊಬ್ಬರು ಮನೆಗೂ ಒಂದಲ್ಲ ಒಂದು ರೀತಿ ವೆಹಿಕಲ್ ಅಂತ ಇದ್ದೇ ಇದೆ. ಸೊ ನಾವು ಬಳಸೋಂಥ ಇಂಧನ ಬಂದುಬಿಟ್ಟು ಎಲೆಕ್ಟ್ರಿಕಲ್ ವೆಹಿಕಲ್ಗಳಂತೂ ತುಂಬ ಕಡಿಮೆ ಇದ್ದಾವೆ. ನಾವು ಬಳಸೋಂಥ ಇಂಧನ ಏನಿದೆ ಅದು ಏನಂದರೆ ನಮ್ಮ ಇಂಡಿಯಾದಲ್ಲ, 80% ನಾವು ಆಮದು ಮಾಡ್ಕೊತಾ ಇದ್ವಿ, ಇಂಪೋರ್ಟ್ ಮಾಡ್ಕೊತಾ ಇದ್ವಿ. ಅದು ಈ ದೇಶದಲ್ಲೇ, ಕುವೈತ್ ಆಗಿರ್ಬೋದು, UAE ಆಗಿರ್ಬೋದು, ಇರಾನ್ ಅಂಥ ದೇಶಗಳಿಂದ ನಾವು ಆಮದು ಮಾಡ್ಕೊತಿರೋದು. ಅಲ್ಲಿ ಸ್ಟೇಟ್ ಆಫ್ ಎಮರ್ಜೆನ್ಸಿ ಅಂತ ಏನಿದೆ, ಆ ಬಂದನ್ನು ಏನಾದರೂ ಬಂದ್ ಮಾಡಿದರೆ ಅಲ್ಲಿ ನಾವು ಆ ಚಿಕ್ಕಾದಿಂದ ಬರೋಂಥದ್ದು ಏನಿದೆ ಪ್ರತಿಯೊಂದು ಸರಕುಗಳು ನಿಂತೋಗುತ್ತೆ. ನಿಂತಂತ ಹೇಳಿದರೆ ಇಲ್ಲಿ
ಇಂಧನ ಬೆಲೆ ಹೆಚ್ಚಿಗೆ ಆಗುತ್ತೆ, ಇದರಿಂದ ಪೆಟ್ರೋಲ್ ಡೀಸೆಲ್ ಕೂಡ ಹೆಚ್ಚಾಗುತ್ತೆ. ಇದು ಒಂದೇ ಹೆಚ್ಚಾಗುತ್ತಾ? ಇದು ಒಂದೇ ಹೆಚ್ಚಾಗಲ್ಲ. ನಮಗೋಸ್ಕರ ಹಣ್ಣು ತರಕಾರಿ ಫ್ರೂಟ್ಸ್ ಆಗಿರ್ಬೋದು, ದಿನಸಿ ಆಗಿರ್ಬೋದು, ಇದನ್ನೆಲ್ಲ ಸರ್ಕ್ಯುಲೇಟ್ ಮಾಡುತ್ತಲ್ವ, ಇದನ್ನೆಲ್ಲ ಲಾಜಿಸ್ಟಿಕ್ ಏನಿದೆ ಆ ಲಾಜಿಸ್ಟಿಕ್ ಬೆಲೆ ಕೂಡ ಹೆಚ್ಚಾಗುತ್ತೆ. ಈಗ ಸರಕು ಸಾಗಾಣಿಕೆ ಬೆಲೆ ಕೂಡ ಹೆಚ್ಚಾಗುತ್ತೆ. ಇದನ್ನೆಲ್ಲ ಯಾರ ಮೇಲೆ ಹಾಕ್ತಾರೆ? ಸಾರ್ವಜನಿಕರ ಮೇಲೆ ಹಾಕ್ತಾರೆ. ಸಾರ್ವಜನಿಕರು ಯಾರು? ನಾವು ನೀವು ಸಾರ್ವಜನಿಕರ ಮೇಲೆ ಹಾಕ್ತಾರೆ. ಇಲ್ಲಿ ಯುದ್ಧ ಆಗಲಿ ದೇಶದಲ್ಲಿ ಅಥವಾ ಹೊರಗಡೆ ದೇಶದಲ್ಲಾಗಲಿ ಪ್ರಪಂಚದಲ್ಲಿ ಯುದ್ಧ ಆಗಲಿ ಅಥವಾ ಸಂಭ್ರಮ ಆಗಲಿ, ಇದು ನೇರವಾಗಿ ಇಂಪ್ಯಾಕ್ಟ್ ಆಗೋದು, ನೇರವಾಗಿ ತಲೆ ಮೇಲೆ ಬೀಳೋದು ಸಾರ್ವಜನಿಕರ ಮೇಲೆ. ಇಲ್ಲಿ ಯಾರು ಪೊಲಿಟಿಕಲ್ ಮೇಲೆ ಆಗಲ್ಲ, ಸೆಲೆಬ್ರಿಟಿ ಮೇಲೆ ಆಗಲ್ಲ, ಯಾವುದೇ ಒಂದು ಸೆಲೆಬ್ರಿಟಿ ಮೇಲೆ, ಪೊಲಿಟಿಕಲ್ ಲೀಡರ್ ಮೇಲೆ ಪರಿಣಾಮ ಬೀಳಲ್ಲ. ಇದು ಬೀಳೋದು ಸಾರ್ವಜನಿಕರ ಮೇಲೆ, ಮಿಡ್ಲ್ ಕ್ಲಾಸ್ ಮೇಲೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಹೇಗಂತ ಹೇಳಿದ್ರೆ, ಒಬ್ಬ ಮಿಡ್ಲ್ ಮ್ಯಾನ್ ಅಥವಾ ಮಿಡ್ಲ್ ಕ್ಲಾಸ್ ವ್ಯಕ್ತಿ ಏನು ಮಾಡ್ಕೊಂಡಿರ್ತಾನೆ, ತಿಂಗಳಿಗೆ ಇಷ್ಟು ಬಜೆಟ್ ಅಂತ ಮಾಡ್ಕೊಂಡಿರ್ತಾನೆ ಬರೋಂಥ ಸ್ಯಾಲ್ರಿಯಲ್ಲಿ. ಆ ಒಂದು ಸ್ಯಾಲ್ರಿ ಏನಾದರೂ ಮಿಸ್ ಆಯ್ತು ಅಂದರೆ, ಆ ಮಿಡ್ಲ್ ಕ್ಲಾಸ್ ವ್ಯಕ್ತಿ ಮೇಲೆ ಬಿತ್ತು ಅಂತ ಹೇಳಿದ್ರೆ, ಅಲ್ಲಿ ಅವ್ನು ಮಾಡ್ಕೊಂಡಿರೋ ಬಜೆಟ್ ಏನಿರುತ್ತೆ ಆ ಬಜೆಟ್ ಮಿಸ್ ಹೊಡೆಯುತ್ತೆ. ಇಲ್ಲಿ ಸ್ಯಾಲ್ರಿ ಕೂಡ ಹೆಚ್ಚಾಗಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಕಡಿಮೆ ಆಯ್ತಂತ ಹೇಳಿದ್ರೆ ಪ್ರೊಡಕ್ಷನ್ ಕೂಡ ಕಡಿಮೆ ಆಗುತ್ತೆ. ಪ್ರೊಡಕ್ಷನ್ ಕಡಿಮೆ ಆದರೆ ಆಟೋಮೆಟಿಕಾಗಿ ಎಂಪ್ಲಾಯಿ ಸ್ಯಾಲ್ರಿ ಮೇಲೆ ಹೊಡ್ತಾ ಬೀಳುತ್ತೆ. ಹೈಕ್ ಆಗದೆ ಇರ್ಬೋದು, ಪ್ರಮೋಷನ್ ಸಿಗದೆ ಇರ್ಬೋದು, ಇಂಕ್ರಿಮೆಂಟ್ ಆಗದೆ ಇರ್ಬೋದು. ಇಲ್ಲಾಂತ ಹೇಳಿದ್ರೆ ಮ್ಯಾನ್ ಪವರ್ ಕೂಡ ಕಿತ್ತಾಕೋ ಸಾಧ್ಯತೆ ಇದೆ. ಜಾಬ್ ಲಾಸಸ್ ಕೂಡ ಇದೆ, ಜಾಬ್ ಇನ್ಸೆಕ್ಯೂರಿಟಿ ಕೂಡ ಇದೆ. ಒಂದು ಯುದ್ಧದಿಂದ 108 ಕಡೆ ಸಮಸ್ಯೆ ಉಂಟಾಗುತ್ತೆ. ಆದರೆ ಯುದ್ಧ ನಿಂತರೆ ಪರಿಹಾರ ಸಿಗುತ್ತೆ. ಇದಕ್ಕೆ ಒಂದು ಯುದ್ಧದಿಂದ ಒಂದು ದೇಶ ಅಲ್ಲ, ಪ್ರತಿಯೊಂದು ದೇಶಕ್ಕೂ ಕೂಡ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಪ್ರತಿಯೊಬ್ಬರು ಎಚ್ಚರವಾಗಿರಿ, ಸೇಫ್ಟಿಯಿಂದ ಇರಿ. ಇಲ್ಲಿ ನಮ್ಮ ದೇಶ ಆಗಲಿ, ನಮ್ಮ ರಾಜ್ಯ ಆಗಲಿ, ಪೊಲಿಟಿಕಲ್ ಲೀಡರ್ಸ್ ಆಗಲಿ ಏನು ಮಾಡ್ತಾ ಇದ್ದಾರೆ? ಇದಕ್ಕೆ ಪರಿಹಾರ ಒಂದೇ, ಯುದ್ಧ ನಿಲ್ಲಿಸಬೇಕು. ಇಲ್ಲಾಂತೇಳಿ ಪರ್ಯಾಯ ಮಾರ್ಗ, ಎಕನಾಮಿಕಲಿ ನಾವು 5ನೇ ಸ್ಥಾನದಲ್ಲಿ ಇದ್ದೀವಿ, 3ನೇ ಸ್ಥಾನಕ್ಕೆ ತರಬೇಕಂತ ಏನು ಹೋರಾಟ ಮಾಡ್ತಾ ಇದ್ದಾರೆ ಆ ಕನಸಾಗಿ ಉಳಿಬಹುದು. ಇದಕ್ಕೆ ಪರ್ಯಾಯ ಮಾರ್ಗ ತರದೇ ಇದ್ದರೆ, ಪರ್ಯಾಯ ಮಾರ್ಗ ಅಂತಂದರೆ ಯುದ್ಧ ನಿಲ್ಲಬೇಕು. ಇದಕ್ಕೆ ಸೊಲ್ಯೂಷನ್ ಅಂದರೆ ಯುದ್ಧ ನಿಲ್ಲಬೇಕು. ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ದೇಶದಲ್ಲಿ ತರಬೇಕು, ಪ್ರೊಡಕ್ಷನ್ ನಾವೇ ಹೆಚ್ಚಳ ಮಾಡ್ಕೋಬೇಕು. ಇವತ್ತಿನ ಸರ್ಕಾರ, ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಬಟ್ ಎಷ್ಟು ಜನ ಅದನ್ನು ಉಪಯೋಗಿಸ್ತಾರೆ, ಎಷ್ಟು ಜನಕ್ಕೆ ಅದು ಉಪಯೋಗ ಆಗ್ತಾ ಇದೆ? ಇವತ್ತು ಎಲೆಕ್ಟ್ರಿಕಲ್ ವೆಹಿಕಲ್ ಯೂಸ್ ಮಾಡೋಣ ಅಂತ ಹೇಳಿದರೆ, ಎಲೆಕ್ಟ್ರಿಕಲ್ ವೆಹಿಕಲ್ ಎಲ್ಲರೂ ತೊಗೊಂಡ್ರೆ ಅಲ್ಲಿ 108 ಪ್ರಾಬ್ಲಮ್ಮು. ಬೈಕ್ಗಳು ಬ್ಲಾಸ್ಟ್ ಆಗ್ತವೆ, ಕಾರ್ಗಳು ಬ್ಲಾಸ್ಟ್ ಆಗ್ತವೆ, ಸರಿಯಾಗಿ ಮ್ಯಾನುಫ್ಯಾಕ್ಚರಿಂಗ್ ಇರಲ್ಲ. ಇದೆಲ್ಲ ತಂದ ಮೇಲೆ ಕರೆಂಟ್ ಬಿಲ್ ಕೂಡ ಹೆಚ್ಚಾಗಿದೆ. ಅದು ತುಂಬ ಮೈಲೇಜ್ ಕೊಡಲ್ಲ. 50 ಕಿಲೋಮೀಟರ್ 100 ಕಿಲೋಮೀಟರ್ ಕೊಡುತ್ತೆ. ಲಾಂಗ್ ಡಿಸ್ಟೆನ್ಸ್ಗೆ ಏನು ಮಾಡಬೇಕು? ಲಾಂಗ್ ಡಿಸ್ಟೆನ್ಸ್ಗೆ ಪೆಟ್ರೋಲ್ ಅಥವಾ ಡೀಸೆಲ್ ವೆಹಿಕಲ್ ಬೇಕೇ ಬೇಕು. ಅಥವಾ ಇದನ್ನೇ ಯೂಸ್ ಮಾಡೋಣ ದಿನ ಆಫೀಸು ಮನೆಗೆ ಅಂತ ಅಂದ್ಕೊಂಡ್ರೆ, ಇವತ್ತು ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಹೆಚ್ಚಾಗಿದೆ. 200 ಯೂನಿಟ್ಸ್ ಫ್ರೀ ಕೊಟ್ಟಿದ್ದಾರೆ. ಇದ್ರ ಮೇಲೆ ಏನಾಗುತ್ತೆ? ಡಬಲ್ ಚಾರ್ಜಸ್ಸು, ಮೀಟ್ರ್ ಚಾರ್ಜಸ್ಸು, MD ಚಾರ್ಜಸ್ ಅಂದ್ಕೊಂಡು ಇನ್ನೂ ಡಬಲ್ ಆಗ್ತದೆ ಹೊರತು ಕಡಿಮೆ ಆಗ್ತಾಯಿಲ್ಲ. ಸೊ ಹಾಗಾಗಿ ಪರ್ಯಾಯ ಸೊಲ್ಯೂಷನ್ ಅಂತಂದರೆ ಯುದ್ಧ ನಿಲ್ಲಬೇಕು. ಎರಡನೇದು, ಮಾತುಕತೆ ಮಾಡಿ ನಮ್ಮ ದೇಶದಲ್ಲೇ ಸ್ವದೇಶಿ ಪ್ರಾಡಕ್ಟು, ಸ್ವದೇಶಿ ವಸ್ತುಗಳು ಇದ್ದರೆ ಬೇರೆಯವ್ರ ಮೇಲೆ ಅವಲಂಬನೆ ಕಡಿಮೆ ಆಗುತ್ತೆ. ನಿಮಗೇನು ಅನಿಸುತ್ತೆ? ಯುದ್ಧಕ್ಕೆ ಅಮೆರಿಕ ಕಾರಣನ ಅಥವಾ ಇರಾನ್ ಮಾಡ್ತಿರೋದು ಸರಿನಾ? ಕೆಳಗೆ ಕಮೆಂಟ್ ಮಾಡಿ. ಮಾಹಿತಿ ಇಷ್ಟ ಆಗಿದ್ದರೆ ತಪ್ಪದೆ ಶೇರ್ ಮಾಡಿ. ಜೈ ಹಿಂದ್, ಜೈ ಇಂಡಿಯಾ, ಜೈ. ಸುಮ್ಮನೆ ಕೂತ್ರೆ ಯುದ್ಧ ಎಲ್ಲೋ ಆಗ್ತಾ ಇದೆ, ನಮಗೇನೋ ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ರೆ ಇಲ್ಲಿ ನೀವು ಅವೇರ್ ಆಗಬೇಕು. ಇಲ್ಲಿ ನೀವು ಎಚ್ಚರದಿಂದ ಇರಬೇಕು. ಯಾಕಂತ ಹೇಳಿದ್ರೆ ಯುದ್ಧ ಬೇರೆ ಕಡೆ ಆಗ್ಬೋದು, ಬಟ್ ಹಾನಿ ಆಗೋದು, ನಷ್ಟ ಆಗೋದು ಎಲ್ಲ ದೇಶಗಳಿಗೆ ಆಗ್ತದೆ. ಭಾರತಕ್ಕೆ ದೊಡ್ಡದಾಗಿ ಇಂಪ್ಯಾಕ್ಟ್ ಆಗ್ತಿರೋದು ಡೀಸೆಲ್ ಪೆಟ್ರೋಲ್ ಬೆಲೆ ಹೆಚ್ಚಿಗೆ ಆಗ್ತಿದೆ, ಗ್ಯಾಸ್ ಬೆಲೆ ಹೆಚ್ಚಿಗೆ ಆಗ್ತಿದೆ. ಇಲ್ಲಿ ಭಾರತ ಇಂಪೋರ್ಟ್ ಮಾಡ್ಕೊಂಡಿರೋದು 80% ಹೊರಗಡೆಯಿಂದ ಕ್ರೂಡ್ ಆಯಿಲು, ಪೆಟ್ರೋಲು, ಡೀಸೆಲ್, ಕ್ರೂಡ್ ಆಯಿಲು ಇದೆಲ್ಲದೂ ಇಂಪೋರ್ಟ್ ಮಾಡ್ಕೊತಾ ಇದೆ. ಇಲ್ಲಿ ಇರಾನ್ ಹೇಳ್ತಾ ಇದೆ, ಸ್ಟೇಟ್ ಆಫ್ ಅಮರ್ಜೆನ್ಸಿ ಅಂತ ಏನಿದೆ ಇದನ್ನು ಬಂದ್ ಮಾಡಿದರೆ ಯಾವುದೇ ಆಯಿಲ್ ಆಗಲಿ, ಪೆಟ್ರೋಲ್, ಡೀಸೆಲ್ ಆಗಲಿ ಸರಬರಾಜು ಆಗಲ್ಲ, ಇಂಪೋರ್ಟ್ ಬಂದ್ ಆಗುತ್ತೆ. ಅವಾಗ ಏನಂತ ಹೇಳಿದ್ರೆ ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಗ್ಯಾಸ್ ಆಗಲಿ ಪ್ರತಿಯೊಂದು ಬೆಲೆನೂ ಹೆಚ್ಚಿಗೆ ಆಗುತ್ತೆ. ಇದು ಗುಡ್ ಮಾರ್ನಿಂಗ್ ಸ್ಟಾರ್ಟ್ ಆಗಿ ಗುಡ್ ನೈಟ್ವರೆಗೂ ಎಲ್ಲ ಐಟಮ್ನ ಬೆಲೆ ಹೆಚ್ಚಿಗೆ ಆಗುತ್ತೆ. ಪೆಟ್ರೋಲ್, ಡೀಸೆಲ್ ಹೆಚ್ಚಿಗೆ ಆಗೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಹೆಚ್ಚಿಗೆ ಮಾಡ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಹೆಚ್ಚಿಗೆ ಆದಮೇಲೆ ಆಟೋಮೆಟಿಕ್ ಆಗಿ ವಸ್ತುಗಳ ಬೆಲೆನೂ ಕೂಡ ಹೆಚ್ಚಿಗೆ ಆಗುತ್ತೆ. ಸೊ ಯುದ್ಧ ಆಗಲಿ, ಸಂಭ್ರಮ ಆಗಲಿ ಇಂಪ್ಯಾಕ್ಟ್ ಆಗೋದು ಸಾರ್ವಜನಿಕರಿಗೆ ಮಾತ್ರ. ಇಂಪೋರ್ಟ್ ಎಕ್ಸ್ಪೋರ್ಟ್ ಕಡಿಮೆ ಆದರೆ ಆಟೋಮೆಟಿಕ್ಲಿ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಪ್ರೊಡಕ್ಷನ್ ಕಡಿಮೆ ಆದರೆ ಸ್ಯಾಲರಿ ಕಡಿಮೆ ಆಗುತ್ತೆ, ಇಂಕ್ರಿಮೆಂಟ್ ಆಗಲ್ಲ, ಹೈಕ್ ಆಗಲ್ಲ. 5 to 10% ಇಂಕ್ರಿಮೆಂಟ್ ಕೊಡುವಾಗ 10 to 20% ಹಣದುಬ್ಬರ ಹೆಚ್ಚಿಗೆ ಆದಾಗ ಆಗಿದೆ. ಈ ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟು ಮ್ಯಾನ್ ಪವರ್ ಕಿತ್ಕೊಳ್ಳೋ ಸಮಯದಲ್ಲಿ ಈ ಕಡೆ ಯುದ್ಧ ಬಂದ್ಬಿಟ್ಟು ಇನ್ನೂ ದೇಶಕ್ಕೆ ಹಾನಿ ಮಾಡ್ತಾ ಇದೆ. ಸೊಲ್ಯೂಷನ್ ಅಂತ ಬಂದರೆ ಇಲ್ಲಿ ಸರ್ಕಾರ ಹೇಳ್ತಿದೆ, ಈ ಕಡೆ ಇರಾನ್ ಕೂಡ ಆಪ್ತ, ಇಸ್ರೇಲ್ ಕೂಡ ನಮಗೆ ಇಸ್ರೇಲ್ ಜೊತೆ ಕೂಡ ಬಾಂಧವ್ಯ ಚೆನ್ನಾಗಿದೆ. ಇಬ್ಬರ ಜೊತೆಗೆ ಮೈತ್ರಿ ಮಾಡೋಕ್ಕಾಗಲ್ಲ, ಇಬ್ಬರ ಜೊತೆ ರಾಜಿ ಮಾಡೋಕ್ಕಾಗದೆ ದಿಗ್ಭ್ರಮೆಗೊಂಡಿದೆ. ಇಲ್ಲಿ ಏನಂತ ಹೇಳಿದ್ರೆ ಯುದ್ಧ ನಿಲ್ಲಿಸಬೇಕು, ಇಲ್ಲ ಅಂತ ಹೇಳಿದ್ರೆ ಪರ್ಯಾಯ ಮಾರ್ಗ ಹುಡುಕಬೇಕು. ಇದೇ ರೀತಿ ಯುದ್ಧ ಆಗ್ತಾ ಇದ್ರೆ ಇವತ್ತು ಸರ್ಕಾರ ಏನು ಕನಸು ಕಾಣ್ತಿದೆ, 3ನೇ ಸ್ಥಾನದಲ್ಲಿ ಹೋಗಬೇಕು ಭಾರತ, ಇಂಡಿಯಾ ಎಕನಾಮಿಕ್ ಲೆವೆಲ್ ಅಂತ ಏನು ಕನಸು ಕಾಣ್ತಾ ಇದ್ದಾರೆ, ಅದು ಕನಸಾಗಿ ಉಳಿಬೋದು, ಕನಸಾಗಿ ಉಳಿಬೋದು. ಹಾಗಾಗಿ ಇನ್ನೂ 10 ವರ್ಷ ನಾವು ಹಿಂದಕ್ಕೆ ಹೋಗ್ಬೋದು. ಇದು ಸಮಸ್ಯೆ ಸಾಲ್ವ್ ಆಗಿ ಸಮಾಜದಲ್ಲಿ ಎಲ್ಲರೂ ಶಾಂತವಾಗಿ ಇರಬಹುದು. ನಿಮಗೇನು ಅನಿಸುತ್ತೆ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇಲ್ಲಿ ಅಮೆರಿಕ ಮಾಡಿದ ತಪ್ಪ, ಇಸ್ರೇಲ್ ಮಾಡಿದ ತಪ್ಪ, ಅಮೆರಿಕ ಇಸ್ರೇಲ್ ಎರಡೂ ಸೇರಿ ಮಾಡಿದ ತಪ್ಪ, ಸಂಧಾನಕ್ಕೆ ಬರದೇ ಇರಾನು ಸುಮ್ಮನೆ ಇರೋದು ತಪ್ಪ? ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಭಾರತಕ್ಕಾಗಂಥ ನಷ್ಟಗಳನ್ನು ತಿಳ್ಕೊಳ್ಳಿ, ಅಪ್ಡೇಟು ಕೂಡ ಆಗಲಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.